ಇವತ್ತು ಕೊಪ್ಪಳ ಜಾತ್ರೆಯಲ್ಲಿ ವಿಶೇಷ ವಸ್ತುಗಳ ಮಾರಾಟ ಮತ್ತು ಪ್ರದರ್ಶನ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಅನೇಕ ಒಂದು ಕರುನಾಡಿನ ಮಹಿಳೆಯರು ಭಾಗವಹಿಸಿದ್ದಾರೆ. ವಿಶೇಷ ವಿಭಿನ್ನ ಒಂದು ಸಂದೇಶದ ಜೊತೆಗೆ ಮಾರಾಟಗಳು ಮಾಡ್ತಾ ಇದ್ದಾರೆ. ಕೊಪ್ಪಳದಲ್ಲಿ ವಿಶೇಷವಾಗಿ ಇವತ್ತಿನ ಆರೋಗ್ಯ ದೃಷ್ಟಿಯಿಂದ ಸ್ಯಾನಿಟರಿ ಪ್ಯಾಡ್ಗಳನ್ನು ತಮ್ಮದೇ ಒಂದು ದೃಷ್ಟಿಯಲ್ಲಿ ಆರೋಗ್ಯದ ದೃಷ್ಟಿಯಲ್ಲಿ ಯಾವ ಥರ ಬಳಕೆ ಮಾಡಬೇಕು, ಅಡ್ಡ ಪರಿಣಾಮ ಇಲ್ಲದೆ ಆ ಸ್ಯಾನಿಟರಿ ಪ್ಯಾಡ್ಗಳನ್ನು ಹೇಗೆ ಬಳಸಬೇಕು ಅನ್ನುವಂಥದ್ದು ಪರಿಕಲ್ಪನೆಯೊಂದಿಗೆ ವಿಶೇಷ ಸಾಧಕರಾಗಿ ಜೊತೆಗೆ ಅದನ್ನು ಇವತ್ತು ಮುಂಚೂಣಿಗೆ ತರುವಂಥ ಪ್ರಯತ್ನವನ್ನು ಊಟ ಮತ್ತು ಅನೇಕ ಮಹಿಳೆಯರು ಸೇರಿ ಮಾಡ್ತಾ ಇದ್ದಾರೆ. ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಮೇಡಮ್? ಶಿಲ್ಪಾ ಬಾಳೆ. ಎಲ್ಲಿ ಊರು ಅಂತ? ನಾನು ಕೊಪ್ಪಳದಲ್ಲಿ. ಇವತ್ತು ವಿಶೇಷವಾಗಿ ನೀವು ಪ್ರೆಸೆಂಟೇಷನ್ ಮಾಡ್ತೀವಿ. ನಮ್ಮದು ಆರೋಗ್ಯ ಸೊಸೈಟಿ ಇಂಡಿಪೆಂಡೆಂಟ್ ವುಮನ್ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಓನ್ ಇಂಡಸ್ಟ್ರಿ ಮಹಿಳೆಯರು ಮುಟ್ಟಿನ ದಿನಗಳಲ್ಲಿ ಆಗುವ ತೊಂದರೆಗಳನ್ನು ಮಾಡ್ತಾರೆ. ಎಲ್ಲ ಮಕ್ಕಳು ಈಗಿನ ಕಾಲದಲ್ಲಿ ಏನಾಗ್ತಿದೆ, 5th 6th ಸ್ಟ್ಯಾಂಡರ್ಡ್ ಇರೋ ಮಕ್ಕಳೆಲ್ಲ ಬೇಗನೆ ಮೆಚೂರ್ಡ್ ಆಗಿದೆ. ಸೊ ಅದನ್ನು ಅಡ್ಡ ಪರಿಣಾಮಗಳು ಏನೇನಾಗಿದೆ ಮ್ಯಾನೇಜ್ ಮಾಡೋದು ಗೊತ್ತಿದೆ, ಹೆಂಗೆ ಡಿಸ್ಪೋಸ್ ಮಾಡಬೇಕು ಅದರಿಂದ ಆ್ಯಕ್ಚುಲಿ ಕಮ್ಯುನಿಕೇಷನ್ ಆಗ್ತಾ ಇದೆ. ಮತ್ತು ಅವ್ರ ಹೆಲ್ತ್ ಆ್ಯಕ್ಚುಲಿ ನಮಗೆಲ್ಲ ವಜನಲ್ಲಿ ಕ್ಯಾನ್ಸರ್ಸ್ ಎಲ್ಲ ಬರ್ತಾ ಇದೆ. ಅದು ಪೇರೆಂಟ್ಸ್ಗೂ ನಮಗೆ ಗೊತ್ತಿಲ್ಲ, ಮಕ್ಕಳು ನಾವು ಯಾವ ಥರ ಇದಕ್ಕೋಸ್ಕರ ಗೌರ್ಮೆಂಟ್ ತುಂಬಾ ಕಷ್ಟಪಟ್ಟಿದೆ, ತುಂಬ ಪ್ರೋಗ್ರಾಮ್ಗಳನ್ನು ಹಾಕಿದೆ. ಸೊ ಇದ್ರ ಬಗ್ಗೆ ಯೋಚನೆ ಮಾಡಿದಾಗ ಆ ಕಂಜನಿಂದ ನಾವು ಇಂಡಸ್ಟ್ರಿ ಯಾವಾಗ ಪ್ರಾರಂಭ ಮಾಡ್ತೀವಿ? 5 ವರ್ಷ ಆಯಿತು ಸರ್ ಇಂಡಿಪೆಂಡೆಂಟ್. ಈಗ ನಮ್ಮಲ್ಲಿ 42 ಜನ ಕೆಲಸ ಮಾಡ್ತಾರೆ ಇಂಡಸ್ಟ್ರಿ. ಏನಾದ್ರು ಹೊಸದಾಗಿ ವಸ್ತು ಮಾರ್ಕೆಟ್ ಬಂದಿರೋದು ಜನ ಒಪ್ಕೊಳ್ಳೋದು ತುಂಬ ಕಷ್ಟ. ಅದನ್ನು ಯಾವ ಥರ ಕನ್ವಿನ್ಸ್ ಮಾಡ್ಕೊಂಡು ಒಪ್ಪಿಸ್ತಾ ಇತ್ತು? ಕನ್ವಿನ್ಸ್ ಮಾಡೋದಕ್ಕಿಂತ ಎಜುಕೇಟ್ ಮಾಡೋದಕ್ಕಿಂತ ಕನ್ವಿನ್ಸು. ಯಾಕಂದರೆ ನಾವೇನಾದರೂ ಸೇಲ್ ಮಾಡಬೇಕು ಅಂತಂದರೆ ಕನ್ವಿನ್ಸ್ ಎಜುಕೇಟ್ ಮಾಡಿದಾಗ ಅವ್ರು ಹೋಗಿ 10 ಜನ ಕೇಳ್ತಾರೆ. ಮತ್ತು ಸರಿ ಚಿನ್ನ ಅಂತ ಅವರೇ ಮಾರ್ಕೆಟಲ್ಲಿ ಅನೇಕ ವಿವಿಧ ಬ್ರ್ಯಾಂಡೆಡ್ ಬಂದಿದ್ದಾರೆ. ಅವೆಲ್ಲವನ್ನ ನಾವು ರೆಡಿ ಮಾಡಬೇಕು. ಅದರ ವೈಶಿಷ್ಟ್ಯ ಸರ್, ನಮ್ಮದು ಪ್ರಾಡಕ್ಟ್ ಕಂಪ್ಲೀಟ್ ಕಾಟನ್ ಬೇಸ್ಡು ಬಯೋಡಿಗ್ರೇಡಬಲ್ ನ್ಯಾಪ್ಕಿನ್ ಕೆಮಿಕಲ್ ಕಂಪ್ಲೀಟ್ ಅವಶ್ಯ. ಇದು 4 ಡಿಫ್ರೆಂಟ್ ಇದೆ. ಈಗ ಮೊದಲಾದರೆ ಬರೀ ಹಳೆ ಕಾಲದಲ್ಲಿ ಏನಾಗ್ತಿದ್ರೆ ನ್ಯಾಪ್ಕಿನ್ ಇಂಡಿಯಾಗೆ ಬಂದು ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಇನ್ನೂ ಎಕ್ಸೆಪ್ಟ್ ಮಾಡ್ಕೊಳ್ತೀವಿ. ಎಂಟೈರ್ ಇಂಡಿಯಾ ಸರ್ವೆ ಪ್ರಕಾರ ಗೌರ್ಮೆಂಟ್ ಸರ್ವೆ ಪ್ರಕಾರ ಇರೋದು 33% ಮಾತ್ರ ನಾವು ಇಂಡಿಯಾದಲ್ಲಿ ಸಪ್ಲೈ ಮಾಡೋಕ್ಕಾಗ್ತದೆ. ಹಳ್ಳಿಗೆ ಇನ್ನೂ ರೀಚ್ ಆಗಿಲ್ಲ. ಇನ್ನೂ ಹಳೆ ಕಾಲದಲ್ಲಿ ಬಟ್ಟೆ ಯೂಸ್ ಮಾಡಿದೆ, ಹುಲ್ಲು ಯೂಸ್ ಮಾಡಿದೆ, ಅದೆಲ್ಲ ತುಂಬ ಹೇಗೆ ಮ್ಯಾನೇಜ್ ಮಾಡ್ಕೊಂಡು ಇಲ್ಲಾಂದರೆ ಸೀರೆಯಿಂದ ಕಚ್ಚೆ ಹಾಕೊಂಡು ಮ್ಯಾನೇಜ್ ಮಾಡ್ತಾರೆ ಹೆಣ್ಮಕ್ಳು. ಅವ್ರಿಗೆ ಗೊತ್ತಿಲ್ಲ ಹಿಂಗೆ ಹೈಜೀನ್ ಆಗಿರ್ಬೇಕು, ಅವೇರ್ನೆಸ್ ಇವತ್ತು ಊಟ ಮಾಡುವ ಆರೋಗ್ಯದ ಕೂಡ ಜೊತೆ ಪ್ರತಿಯೊಂದರಲ್ಲೂ ಕೂಡ ಕೆಮಿಕಲ್ ಮಿಕ್ಸ್ ಆಗಿದೆ. ಅದು ಕೂಡ ಆರೋಗ್ಯದ ಪರಿಣಾಮ ಬೀರ್ತಾ ಇದೆ. ಇದರ ಒಂದು ಕಡೆ ನಿಮ್ಮ ಒಂದು ಪ್ಯಾಡ್ ಅದಕ್ಕೆ ಪೂರ್ವ ಕೆಲಸ ಮಾಡೋದು ಹೇಗೆ ಅಂತ ಸರ್, ಇದರಲ್ಲಿ ಏನಿದೆ ಅಂತಂದರೆ ಕೆಮಿಕಲ್ ಬೇಸ್ಡು ಪ್ರಕೃತಿ ನೀವು ಮಣ್ಣಲ್ಲಿ ಸೇರಿಕೊಂಡಾಗ ನೀವು ಏನು ಬೆಳೆದ್ರೂ ಅಷ್ಟೇ ಪ್ಲಾಸ್ಟಿಕ್ ಎಷ್ಟು ಆಗ್ತಿದೆ ಅಂತ ಈ ಫಾರಿನ್ ಕಂಪ್ನೀಸ್ಗಳೆಲ್ಲ ಏನಿದೆ ಬರ್ತಿದೆಯಲ್ಲ ಸರ್, ನ್ಯಾಪ್ಕಿನ್ಸು ಕಂಪ್ಲೀಟ್ ಪ್ಲಾಸ್ಟಿಕ್ ಬೇಸ್ಡ್ ಅಲ್ಲಿಂದ ತರ್ತಿದ್ದಾರೆ, ಡಂಪ್ ಮಾಡ್ತಿದ್ದಾರೆ ಇಂಡಿಯಾಗೆ ಪ್ಲಾಸ್ಟಿಕ್ನ. ನಾವೇನು ಅಂದ್ಕೊಳ್ತಿದ್ದೀವಿ ನಮ್ದಿದು ಹೀಗೆ ಅಂತ. ಬಟ್ ನಮ್ಮದು ಮೂಲತಃ ಏನಿದೆ ಅಲ್ವಾ ಬಯೋಡಿಗ್ರೇಡಬಲ್ ಇಲ್ಲಿ ಲೋಕಲ್ ಮಾಡ್ತಕ್ಕಂಥ ಪ್ರಾಡಕ್ಟ್ಗಳು ಸರಿ ಅದಕ್ಕೆ ಯೂಸ್ ಮಾಡಬೇಕು ಅಂತಂದರೆ ಗೌರ್ಮೆಂಟ್ ಇನ್ನೂ ಹೆಚ್ಚಿನ ಒತ್ತು ಕೊಡಬೇಕು, ಸಪೋರ್ಟ್ ಅವ್ರಿಗೆ ಬಂದಾಗ ಮಾತ್ರ ನಮ್ಮ ಹೆಣ್ಮಕ್ಳ ಆರೋಗ್ಯದ ಜೊತೆಗೆ ನಮ್ಮ ಪ್ರಕೃತಿಯನ್ನು ಸಹ ಮಾಡ್ತಾ ಇದ್ದಾರೆ. ಹೌದು ಸರ್, ನಾವು ಎಂಟೈರ್ ಕರ್ನಾಟಕದಲ್ಲಿ ಎಲ್ಲ ಸ್ಕೂಲು ಕಾಲೇಜ್ಗಳು ಎಲ್ಲ ಹಾಸ್ಟೆಲ್ಸ್ ಏನಿದೆ ಮತ್ತು ಅಲ್ಲಿ ಮಹಿಳಾ ಮಂಡಳಿಗಳೇನಿದೆ ಅಲ್ಲಿ ಮಾಡ್ತೀವಿ, ಹೋಗ್ಬಿಟ್ಟು ಅವೇರ್ನೆಸ್ ಮಾಡ್ತೀವಿ. ಬಟ್ ಎಜುಕೇಟ್ ಆಗಿದ್ದಾರೆ ಸರ್, ನಾವು ಊರಲ್ಲಿ ಹೈದ್ರಾಬಾದ್ ಕರ್ನಾಟಕ ಎಜುಕೇಷನ್ ಇದೆ, ಮಾತಾಡ್ಬೋದು ನಾವು. ಇವತ್ತು ನಾವು ಜಾತ್ರೆಯಲ್ಲಿ ಆಲ್ಮೋಸ್ಟ್ 5 ಲಕ್ಷ ಜನ ಆಲ್ರೆಡಿ 2 ಹೋಗಿದ್ದಾರೆ ನಮ್ಗೆ ವಿಸಿಟ್ ಮಾಡ್ಕೊಂಡು. ಬಂದಿರೋರ್ಗೆ ಇನ್ನೂ ಗೊತ್ತೇ ಇಲ್ಲ ಈ ಥರ ಪ್ರಾಡಕ್ಟ್ಸ್ಗಳೆಲ್ಲ ಇದೆ ಅಂತ. ಅದೆಲ್ಲ ಒಂದು ಕಡೆಗೆ ಒಂದು ಮನಸ್ಥಿತಿ ಕಡಿಮೆ ಇದೆ ಅಥವಾ ಬಳಸುವ ಪರಿಕಲ್ಪನೆ ಹೇಗೆ ಬಳಸುವ ಪರಿಕಲ್ಪನೆ ಈ ಥರ ಇದೆ ಅಂತಲೂ ಗೊತ್ತಿಲ್ಲ ಸರ್. ನಾವಿವಾಗ ನಮ್ಮದು ಮೆನ್ಸ್ಟ್ರಲ್ ಕಪ್ ಆಗಿರ್ಬೋದು, ರಿಯೂಸಬಲ್ ಪ್ಯಾಡ್ಸ್ ಆಗಿರ್ಬೋದು, ವಾಷಬಲ್ ಪ್ಯಾಡ್ಸು ಮತ್ತು ಪ್ಯಾಂಟೀಸ್ ಇದೆ. ಮಕ್ಕಳು ಸ್ಕೂಲ್ ಮಕ್ಕಳಿಗೆ ಯೂಶ್ವಲಿ ಏನಂದರೆ 10 ವರ್ಷದ ಮಕ್ಕಳಿಗೆ ಏನು ಗೊತ್ತಾಗುತ್ತೆ ಸರ್ ಹೇಗೆ ಯೂಸ್ ಮಾಡಬೇಕು, ಏನು ಅಂದರೆ ಡಿಸ್ಪೋಸ್ ಹೇಗೆ
ಹೇಗೆ ಮಾಡಬೇಕು, ಎಲ್ಲಿ ಹಾಕಬೇಕು, ಅದರಿಂದ ಎಷ್ಟು ಅಡ್ಡ ಪರಿಣಾಮಗಳಿದೆ. ಇತ್ತೀಚೆಗೆ ಒಂದು ಮಾತು ಕೇಳಿ ಬರ್ತಾ ಇದೆ, ನಮ್ಮ ಮಾರುಕಟ್ಟೆಯಲ್ಲಿ ಅಗ್ಗವಾಗಿ ಸಿಗುವಂತಹ ಸೆಂಟ್ರಿಗಳನ್ನು ಬಳಸೋದ್ರಿಂದ ಬಂಜೆತನ ಕೂಡ ಹೆಚ್ಚಾಗ್ತಿದೆ. ಹೌದು ಸರ್, ಆ್ಯಕ್ಚುಲಿ PCOD ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿದೆ, TSS ಅಂತ ಇದಾಗುತ್ತೆ, ಟಾಕ್ಸಿಕ್ ಸಿಂಡ್ರೋಮ್ ಅಂತ ಹೇಳ್ಬಿಟ್ಟು ಬಂದಿತ್ತು. ಸೊ ಆ ಡಿಸೀಸಸ್ ಅದ್ರ ಹೆಸರು ಕೇಳಿಲ್ಲ, ಹೇಗಿದೆ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಒಂದು ಸೈನ್ಸ್ ಸ್ಟೂಡೆಂಟ್ಸ್ ಇದ್ದರೆ ಕಾಲೇಜ್ ಲೆವೆಲ್ಲಿಗೆ ಬಂದಾದ ನಂತರ ಎಲ್ಲೋ ಒಂದು ಕಡೆ ಕೇಳಿದರೆ, ಯಾಕಂದ್ರೆ ಅವ್ರಿಗೆ ಲೆಸನ್ಸ್ ಅದ್ರ ರಿಲೇಟೆಡ್ ಬರುತ್ತೆ. ಹಾಂ, ಸೊ ಹಾಗಾಗಿ ಯಾರು ಅದು ಬಯಾಲಜಿ ತೊಗೊಂಡಿರ್ತಾರೋ ಅವ್ರಿಗೊಂದು ಸ್ವಲ್ಪ ಆ ಟಾಪಿಕ್ಸ್ ಬರೋದ್ರಿಂದ ಸರ್ ನಮ್ಮ ಹತ್ರ 4 ಥರದ್ದು ಇದೆ. ಅಂದರೆ ಒನ್ ಟೈಮ್ ಯೂಸ್ ಮಾಡಿ ಮಾಡೋಂಥದ್ದು ಇದೆ ಸರಿ. ಒಂದು ಸರ್ತಿ ತೊಗೊಂಡ್ರೆ 5 to 10 years ವರೆಗೂ ಮೆನ್ಸ್ಟ್ರಲ್ ಕಪ್ ಬರ್ತದೆ. ಒನ್ ಟೈಮ್ ತೊಗೊಂಡ್ರೆ ಕಂಪ್ಲೀಟ್ ಅದರಲ್ಲಿ ಪ್ಲಾಸ್ಟಿಕ್ ಬರುತ್ತೆ, ದಯವಿಟ್ಟು ಪ್ಲಾಸ್ಟಿಕ್ ತೊಗೊಬೇಡಿ ಅಂತ. ಹೌದು ಸರ್, ಹೆಂಗೆ ಯೂಸ್ ಮಾಡಬೇಕು, ಹೇಗೆ ಮೇಂಟೈನ್ ಹೆಂಗೆ ಮಾಡಬೇಕು, ನೀವು ಹೆಂಗೆ ಇರಬೇಕಂತಂದರೆ ಅವೇರ್ನೆಸ್ ಇಲ್ಲ ಸರ್. ಹೆಂಗೆ ಅಂತಂದು ಯೂಸ್ ಮಾಡೋದು ಅವೇರ್ನೆಸ್ ಇಲ್ಲ. ಈಗ 4 ಅವರ್ ಯೂಸ್ ಮಾಡಿದ ನಂತರ ಹೈಜೀನ್ ಆಗಿ ಮತ್ತೆ ವಾಶ್ ಮಾಡಿಕೊಂಡು ಕ್ಲೀನ್ ಇಟ್ಕೋಬೇಕು ಬಾಡಿನ. ಆ ಟೈಮಲ್ಲಿ ಏನಾಗ್ತಿದೆ, ಎಲ್ರಿಗೂ ಕಡಿಮೆ ಅಲ್ವಾ, ನಾನು ದುಡ್ಡು ಮತ್ತೆ ಹಾಕಬಾರ್ದು, ವೇಸ್ಟ್ ಆಗಿಬಿಡುತ್ತೆ ಅಂತ 8 ಅವರ್ 12 ಅವರ್ ಎಲ್ಲ ಯೂಸ್ ಮಾಡ್ತಿದ್ದಾರೆ. ಈವನ್ ಮಕ್ಕಳಿಗೆ ನಾನು ಹೇಳೋದೇನಂತಂದರೆ, ನೀವು ಪ್ಯಾಡ್ಸ್ ಕೊಡಬೇಡಿ. ಪೀರಿಯಡ್ ಪ್ಯಾಂಟೀಸ್ ಇದೆ, ಬಟ್ಟೆದು ಪ್ಯೂರ್ ಕಾಟನ್ ಬಟ್ಟೆ. ನಾವು ಈ ಮಕ್ಕಳನ್ನ ಮಲ್ಲಿನ ಬಟ್ಟೆಯಲ್ಲಿ ಹೆಂಗೆ ಸುತ್ತಿರ್ತೀವಲ್ವ ಸರ್, ಆ ಕ್ವಾಲಿಟಿ ಬಟ್ಟೆಯಿಂದ ಮಾಡಿರೋದು ಮಸ್ಲಿನ್ ಬಟ್ಟೆ ಅಂತ ಬರ್ತದೆ. ಅದರಿಂದ ಏನಾಗುತ್ತೆ ಸರ್, ಹೆಲ್ತ್ಗೂ ಒಳ್ಳೆಯದು, ಮನುಷ್ಯನ ಆರೋಗ್ಯಕ್ಕೂ ಒಳ್ಳೆಯದು ಯೂಸ್ ಮಾಡಿದ್ವಿ ಅಂತಂದರೆ. ಸೊ ಪ್ರಕೃತಿಗೂ ಒಳ್ಳೆಯದು. ಈ ಕಾರ್ಯಕ್ರಮ ಅನೇಕ ಮಹಿಳೆಯರು ನೋಡ್ತಾ ಇದ್ದಾರೆ. ನಾವು ಕೂಡ ಇದನ್ನು ಕೈ ಜೋಡಿಸಿ ಒಂದು ಕಾರ್ಯಕ್ರಮ ಜೊತೆ ಆಗ್ತೀವಿ ಅನ್ನೋದು ಇದ್ರೆ ಅವ್ರಿಗೆ ಯಾವ ಥರ ಸಲಹೆ ಕೊಡ್ತೀವಿ? ಅಂದರೆ ನಾನು ಹೇಳೋದೇನಂತಂದರೆ, ನೀವು ಎಲ್ಲೇ ಹೋಗಿ ಅವೇರ್ನೆಸ್ ಮೊದಲು ನಮ್ಮ ದೇಹನ ನಾವು ಅರ್ಥ ಮಾಡ್ಕೊಳ್ಬೇಕು. ಹೆಣ್ಮಕ್ಳು ನಾವು ಮಾಡ್ಕೊಳ್ಳೋದೇನಂತಂದ್ರೆ, ಎಲ್ಲ ತಾಯಂದ್ರು ಮಕ್ಕಳು ಹೇಳೋದೇನೆಂದರೆ, ನಮ್ಮನ್ನು ನಾವು ನೆಗ್ಲೆಕ್ಟ್ ಮಾಡ್ಕೊಳ್ಳೋದು ತುಂಬ. ನಾವು ಬೇರೆ ಆರೋಗ್ಯ ದುಡ್ಡಿನ ವಿಷಯಕ್ಕೆ ತುಂಬ ಲೆಕ್ಕ ಆಗ್ತೇವೆ. ಯಾಕಂತಂದರೆ ಒನ್ ಟೈಮ್ ಅಯ್ಯೋ ಇಷ್ಟೊಂದು ನಾನು ನೋಡ್ತಿದ್ದೀನಲ್ವ, ನಮ್ಮ ಹೆಣ್ಮಕ್ಳಿಗೆ ನಮ್ಮದು ಬ್ರ್ಯಾಂಡೇ ಬಂದು ಇಂಡಿಪೆಂಡೆಂಟ್ ವುಮೆನ್ ಸರ್. ಆ್ಯಕ್ಚುಲಿ ಯಾಕಂತಂದರೆ ಮಹಿಳೆ ಇಂಡಿಪೆಂಡೆಂಟ್ ಆದಾಗ ಮಾತ್ರ ನನ್ನ ಆರೋಗ್ಯನ ನಾನು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ. ನಾವು ಡಿಪೆಂಡೆಂಟ್ ಇದ್ದಾಗ ನಾವು ಬರೀ ಲೆಕ್ಕ ಹಾಕ್ತೇವೆ. ಯಾಕಂದರೆ ನಮ್ಮ ಆರೋಗ್ಯದ ಕಡೆ ನಾನು ಅನ್ನೋದು ಟೆಸ್ಟ್ ಮಾಡಿಸ್ಕೊಳ್ಳಿ, ನಿಮ್ಗೆ ಏನಾದ್ರು ಇಶ್ಯೂಸ್ ಇದ್ದರೆ ಗೌರ್ಮೆಂಟ್ ಎಷ್ಟೊಂದು ಸವಲತ್ತುಗಳನ್ನು ಕೊಟ್ಟಿದೆ, ಹೋಗಿ ನೀವು ಅಲ್ಲಿ ಚೆಕ್ ಮಾಡಿಸ್ಕೊಂಡು ಡಿಸ್ಕಸ್ ಮಾಡಿ. ಈ ಥರ ಸಮಾಜದಲ್ಲಿ ತುಂಬ ಜನ ಮಾಡ್ತಿದ್ದಾರೆ. ಶಿಲ್ಪ ಗಾಳಿ ಮೇಡಮ್ ಅವರು ವಿಶೇಷವಾಗಿ ಕೊಪ್ಪಳ ಭಾಗದ ಮಹಿಳೆಯರಿಗೆ ಅದರ ಬಗ್ಗೆ ಅರಿವು ಮತ್ತು ಶಿಕ್ಷಣ ನೀಡುವ ಮೂಲಕ ಇವತ್ತು ಈ ಒಂದು ಸ್ಯಾನಿಟರಿ ಪ್ಯಾಡನ್ನು ಮುಂಚೂಣಿ ತರ್ತಾ ಇದ್ದಾರೆ. ಇವತ್ತು ಮಾರುಕಟ್ಟೆಯಲ್ಲಿ ಸಿಕ್ಕಂಥ ಅನೇಕ ಅಗ್ಗದ ದರದಲ್ಲಿ ಸಿಕ್ಕಂಥ ಸ್ಯಾನಿಟರಿ ಪ್ಯಾಡ್ಗಳು ಎಲ್ಲ ಒಂದು ಕಡೆಗೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ಬೋದು ಮತ್ತು ಬಂಜೆತ ಎನ್ನುವಂಥದ್ದು ಕೂಡ ಮತ್ತು ಅತಿ ಹೆಚ್ಚು ರಕ್ತಸ್ರಾವ ಆಗುವಂಥದ್ದನ್ನು ಕೂಡ ಈ ಸ್ಯಾನಿಟರಿ ಪ್ಯಾಡ್ರಿಂದ ತಡೆಗಟ್ಟಬಹುದು ಎನ್ನುವಂಥ ಒಂದು ವಿಶೇಷ ಧ್ಯೇಯದೊಂದಿಗೆ ಒಂದು ಇಂಡಿಪೆಂಡೆಂಟ್ ವುಮೆನ್ ಸಂಘವನ್ನು ಕಟ್ಕೊಂಡು ಅನೇಕ ಮಾದರಿಯಾಗಿದ್ದಾರೆ. ಅವ್ರಿಗೆ ಶುಭವಾಗಲಿ. ಹೀಗೆ ಮತ್ತಷ್ಟು ಅವ್ರಿಗೆ ಪ್ರೋತ್ಸಾಹ ಸಿಕ್ಕು ಇವರು ಒಂದು ಸ್ಯಾನಿಟರಿ ಪ್ಯಾಡ್ ಮಾರುಕಟ್ಟೆಯಲ್ಲಿ ತಮ್ಮೆಲ್ಲರೂ ಕೂಡ ಸಿಗುವಂತಾಗಲಿ. ಧನ್ಯವಾದಗಳು ಸರ್.